ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರ ಒಂದು ಟ್ರಾಜಿಡಿ ಒಥೆಲೋವನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ನಾಟಕದ ಪಾತ್ರಗಳನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಮೊದಲಿಗೆ ಆ ಪಾತ್ರಗಳನ್ನೆಲ್ಲ ನೀವು ತಿಳ್ಕೊಂಡು ಬಂದರೆ ಈ ಒಂದು ಸಮರಿ ನಿಮಗೆ ಅರ್ಥ ಆಗುತ್ತಾ ಹೋಗುತ್ತೆ. ಬನ್ನಿ ಈಗ ಈ ಒಂದು ಒಥೆಲೋ ಅಂತಕ್ಕಂತಹ ನಾಟಕದ ಸಮರಿಯನ್ನು ನೋಡ್ತಾ ಹೋಗೋಣ. ಒಥೆಲೋ ಅಂತಕ್ಕಂಥವನು ಈ ಒಂದು ನಾಟಕದ ಕಥಾನಾಯಕ ಆಗಿದ್ದಾನೆ. William Shakespeare's Othello takes place in 16th century Venice and also Cyprus. ಈ ಒಂದು ನಾಟಕ ನಡೀತಕ್ಕಂತಹ ಎರಡು ಪ್ಲೇಸ್ಗಳು ಯಾವುವು ಅಂತಕ್ಕಂಥದ್ದನ್ನು ನೋಡ್ತೇವೆ. ವೆನಿಸ್ ಮತ್ತು ಸೈಪ್ರಸ್ ಅಂತಕ್ಕಂತಹ ಎರಡು ಪ್ಲೇಸ್ಗಳಲ್ಲಿ ಈ ಒಂದು ನಾಟಕದ ದೃಶ್ಯಗಳು ನಮಗೆ ಕಾಣಿಸ್ತಾ ಹೋಗ್ತವೆ. ನೆಕ್ಸ್ಟ್ ಪಾಯಿಂಟ್ ನೋಡಿ. ಒಥೆಲೋ ಈಸ್ ಅ ನೋಬಲ್ ಬ್ಲ್ಯಾಕ್ ವಾರಿಯರ್ ಇನ್ ದ ವೆನಿಷಿಯನ್ ಆರ್ಮಿ. ಎಸ್, ಹಾಗಾದರೆ ಈ ಒಥೆಲೋ ಅಂತಕ್ಕಂಥವನು ಯಾರು ಅಂತಕ್ಕಂಥದ್ದು ನಮಗೆ ಮೊದಲನೇದಾಗಿ ಪ್ರಶ್ನೆ ಕಾಡುತ್ತೆ. ಇವರೊಬ್ಬ ವಾರಿಯರ್ ಅಂದರೆ ಯುದ್ಧವನ್ನು ಮಾಡ್ತಕ್ಕಂತಹ ಒಬ್ಬ ಸೇನಾ ನಾಯಕ ಆಗಿರ್ತಾನೆ. ವೆನಿಷಿಯನ್ ಆರ್ಮಿಯಲ್ಲಿ ಇರ್ತಾನೆ. He secretly married a beautiful white woman called Desdemona. ಮೂಲತಃ ಒಥೆಲೋ ಅಂತಕ್ಕಂತಹ ಈ ವ್ಯಕ್ತಿ ಏನಿದಾನೋ ಇವನು ಆಫ್ರಿಕಾದವನಾಗಿರ್ತಾನೆ. ಒಂದು ಬ್ಲ್ಯಾಕ್ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಬಟ್ ಆದರೂ ತನ್ನ ಒಂದು ಶೌರ್ಯದಿಂದಾಗಿ ಇವನು ಹೆಸರಾಗಿರ್ತಾನೆ. ಇವನು ಒಬ್ಬ ವೈಟ್ ವುಮೆನ್ ಆಗಿರ್ತಕ್ಕಂತಹ ಡೆಸ್ಟಿಮೋನಾಳನ್ನು ಮದುವೆ ಆಗ್ತಾನೆ, ಅದು ಸೀಕ್ರೆಟ್ ಆಗಿ. ಶಿ ಈಸ್ ದ ಡಾಟರ್ ಆಫ್ ಅ ಪ್ರಾಮಿನೆಂಟ್ ಸೆನೇಟರ್ ನೇಮ್ಡ್ ಬ್ರಬ್ಯಾನ್ಶಿಯೋ. ಎಸ್, ಬ್ರಬ್ಯಾನ್ಶಿಯೋ ಅಂತಕ್ಕಂತಹ ಒಂದು ಉನ್ನತ ಹುದ್ದೆಯಲ್ಲಿರತಕ್ಕಂತಹ ವ್ಯಕ್ತಿಯ ಮಗಳು ಈ ಡೆಸ್ಟಿಮೋನಾ ಆಗಿರ್ತಾಳೆ. ಅವಳನ್ನು ಇವನು ಮದುವೆ ಆಗಿರ್ತಾನೆ. ಹಾಗಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು, ಬ್ರಬ್ಯಾನ್ಶಿಯೋ ಆ ಒಂದು ಮದುವೆಗೆ ಒಪ್ಕೊಂಡಿರ್ಲಿಕ್ಕೆ ಚಾನ್ಸೇ ಇರೋದಿಲ್ಲ. ರೋಡ್ರಿಗೋ ಹ್ಯಾಸ್ ಬೀನ್ ಪರ್ಸ್ಯೂಯಿಂಗ್ ಡೆಸ್ಟಿಮೋನಾ. ಎಸ್, ಇದಕ್ಕಿಂತ ಮೊದಲು ರೋಡ್ರಿಗೋ ಅಂತಕ್ಕಂತಹ ಮತ್ತೊಬ್ಬ ಕ್ಯಾರೆಕ್ಟರ್ ಇರ್ತಾನೆ. ಅವನು ಕೂಡ ಈ ಡೆಸ್ಟಿಮೋನಾಳನ್ನು ಮದುವೆ ಆಗಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿರ್ತಾನೆ. One night, Rodrigo hears from his soldier friend Iago that Desdemona has secretly married his general, the Moorish Othello. ಏನು ರೋಡ್ರಿಗೋ ಈ ಡೆಸ್ಟಿಮೋನಾಳನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೋ, ಆದರೆ ಆಲ್ರೆಡಿ ಡೆಸ್ಟಿಮೋನಾ ಈಗ ಒಥೆಲೋನನ್ನು ಸೀಕ್ರೆಟ್ ಆಗಿ ಮದುವೆ ಆಗಿಬಿಟ್ಟಿದ್ದಾಳೆ ಅಂತಕ್ಕಂಥದ್ದು ರೋಡ್ರಿಗೋಗೆ ಮೊದಲಿಗೆ ಗೊತ್ತಿರೋದಿಲ್ಲ. ಆದರೆ ಒಂದು ರಾತ್ರಿ ಇವನೊಬ್ಬ ಫ್ರೆಂಡ್ ಇಯಾಗೋ ಅಂತಕ್ಕಂಥವನು, ಈ ಒಂದು ಇಯಾಗೋ ಏನಿದ್ದಾನೆ ಇವನೇನೆ ಈ ಒಂದು ನಾಟಕದ ಖಳನಾಯಕ ಆಗಿದ್ದಾನೆ. ಇವನೇ ಒಬ್ಬ ದುಷ್ಟ ವ್ಯಕ್ತಿ ಈ ನಾಟಕದಲ್ಲಾಗಿರ್ತಾನೆ. ಇವನು ರೋಡ್ರಿಗೋನ ಫ್ರೆಂಡ್ ಆಗಿರ್ತಾನೆ. ಸೊ ಡೆಸ್ಟಿಮೋನಾ ಮತ್ತು ಒಥೆಲೋ ಇಬ್ಬರು ಕೂಡ ಆಲ್ರೆಡಿ ಮದುವೆ ಆಗಿದ್ದಾರೆ ಅಂತಕ್ಕಂತಹ ಒಂದು ವಿಷಯವನ್ನು ರೋಡ್ರಿಗೋಗೆ ಇಯಾಗೋ ಹೇಳ್ತಾನೆ. ಸೊ ಇಲ್ಲಿ ನೋಡಿ, ಈ ರೋಡ್ರಿಗೋ ಮತ್ತು ಇಯಾಗೋ ಇವರಿಬ್ಬರು ಕೂಡ ಒಥೆಲೋನಿಗೆ ಶತ್ರುಗಳಾಗಿರ್ತಾರೆ. ಆ ಒಥೆಲೋನ ನಾಶವನ್ನು ಮಾಡಬೇಕು ಅಂತಕ್ಕಂಥದ್ದು ಇವರ ಒಂದು ಪ್ರಮುಖ ಆಸೆ ಆಗಿರುತ್ತೆ. ಯಾಕೆಂದರೆ ನೋಡಿ, ಈಗ ರೋಡ್ರಿಗೋ ಯಾರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ನೋ ಡೆಸ್ಟಿಮೋನಾಳನ್ನು, ಅವಳನ್ನು ಕೂಡ ಆಲ್ರೆಡಿ ಯಾರು ಮದುವೆ ಆಗಿದ್ದಾರೆ, ಒಥೆಲೋ ಮದುವೆ ಆಗಿದ್ದಾನೆ. ಇನ್ನು ಇಯಾಗೋ ಯಾಕೆ ಒಥೆಲೋನಿಗೆ ಶತ್ರು ಆಗ್ತಾನೆ ಅಂತಕ್ಕಂಥದ್ದಕ್ಕೆ ನಾವು ನೆಕ್ಸ್ಟ್ ಕಾರಣವನ್ನು ನೋಡ್ತೇವೆ. ಇಯಾಗೋ ಬಿಯರ್ಸ್ ಗ್ರಡ್ಜ್ ಅಗೇನ್ಸ್ಟ್ ಒಥೆಲೋ. ಎಸ್, ಅವನಿಗೆ ಒಂದು ದ್ವೇಷ ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ. ಯಾಕೆ ಅಂದರೆ ಬಿಕಾಸ್ ಒಥೆಲೋ ಚೂಸ್ ಮೈಕೆಲ್ ಕ್ಯಾಶಿಯೋ ಲಿವಿಂಗ್ ಇಯಾಗೋ ಓನ್ಲಿ ಎಟ್ ದ ಲೋ ರ್ಯಾಂಕ್ ಆಫ್ ಎನ್ಸೈನ್. ಎಸ್, ಒಂದು ಪ್ರಮೋಷನನ್ನು ಒಥೆಲೋ ಕೊಟ್ಟಿರ್ತಾನೆ. ಅವನು ಜನರಲ್ ಆಗಿರೋದ್ರಿಂದ ಅವನೇನು ಮಾಡ್ತಾನೆ, ಒಂದು ಸೇನಾ ಒಂದು ಉನ್ನತ ಹುದ್ದೆಗೆ ಕ್ಯಾಶಿಯೋ ಅಂತಕ್ಕಂತಹ ವ್ಯಕ್ತಿಯನ್ನು ನೇಮಕ ಮಾಡಿರ್ತಾನೆ. ಬಟ್ ಇಲ್ಲಿ ಇಯಾಗೋಗೆ ತಾನೇ ಆ ಒಂದು ಹುದ್ದೆಗೆ ಹೋಗಬೇಕು ಅಂತಕ್ಕಂತಹ ಆಸೆ ಇರುತ್ತೆ. ಅದಕ್ಕೆ ಅವಕಾಶ ಒಥೆಲೋ ಕೊಡೋದಿಲ್ಲ. ಇದರಿಂದಾಗಿ ಒಥೆಲೋನ ಮೇಲೆ ಈ ಇಯಾಗೋಗೆ ತುಂಬಾ ಕೋಪ ಇರುತ್ತೆ. He is also suspects that Othello has been cheating with his wife. ಇನ್ನೊಂದು ಕಾರಣ ಕೂಡ ಇಲ್ಲಿ ಇದೆ ಯಾಕೆ ಒಥೆಲೋನನ್ನು ಈ ಇಯಾಗೋ ದ್ವೇಷ ಮಾಡ್ತಾನೆ ಅನ್ಲಿಕ್ಕೆ. ಅದೇನಪ್ಪ ಅಂದರೆ, ತನ್ನ ಹೆಂಡತಿಯ ಜೊತೆ ಒಥೆಲೋ ಏನಿದಾನೋ ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಅಫೇರನ್ನು ಹೊಂದಿದ್ದಾನೆ ಅಂತಕ್ಕಂತಹ ಡೌಟ್ ಕೂಡ ಇವನಿಗೆ ಸಂದೇಹ ಇರುತ್ತೆ. ಆ ಕಾರಣದಿಂದಲೂ ಕೂಡ ಅವನು ದ್ವೇಷವನ್ನು ಮಾಡ್ತಾ ಇರ್ತಾನೆ. ಇಯಾಗೋ ಅರ್ಜಸ್ ರೋಡ್ರಿಗೋ ಟು ಕಂಟಿನ್ಯೂ ಹೀಸ್ ಪರ್ಸ್ಯೂಟ್ ಆಫ್ ಡೆಸ್ಟಿಮೋನಾ. ಎಸ್, ರೋಡ್ರಿಗೋಗೆ ಇಯಾಗೋ ಹೇಳ್ತಾನೆ, ನೀನು ಯಾವ ಕಾರಣಕ್ಕೂ ಕೂಡ ಹೋಪನ್ನು ಕಳ್ಕೋಬೇಡ, ಏನಾದರೂ ಮಾಡಿ ಆ ಡೆಸ್ಟಿಮೋನಾಳನ್ನು ನೀನು ಮರಳಿ ಪಡಿಲೇಬೇಕು, ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥದ್ದನ್ನು ಇಯಾಗೋ ರೋಡ್ರಿಗೋಗೆ ಹೇಳ್ತಾನೆ. ಹಿ ನೋಸ್ ಸೆನೇಟರ್ ಬ್ರಬ್ಯಾನ್ಶಿಯೋ, ಡೆಸ್ಟಿಮೋನಾಸ್ ಫಾದರ್, ವಿಲ್ ಡಿಸ್ಲೈಕ್ ಹ್ಯಾವಿಂಗ್ ಒಥೆಲೋ ಆ್ಯಸ್ ಎ ಸನ್ ಇನ್ ಲಾ. ಎಸ್, ಏನು ಸೆನೇಟರ್ ಬ್ರಬ್ಯಾನ್ಶಿಯೋ ಇದ್ದಾರೋ ಅವರು ಯಾವ ಕಾರಣಕ್ಕೂ ಕೂಡ ಈ ಮದುವೆಯನ್ನು ಒಪ್ಪಿಕೊಳ್ಳೋದಿಲ್ಲ.
ಕಂಪ್ಲೀಟಾಗಿ ಎರಡೂ ರೇಸ್ಗಳು ಡಿಫ್ರೆಂಟ್ ಆಗಿರೋ ಕಾರಣದಿಂದ ಖಂಡಿತ ಮದುವೆ ಮುರಿದು ಬೀಳುತ್ತೆ. ಆ ಸಂದರ್ಭದಲ್ಲಿ ನೀನು ಡೆಸ್ಟಿಮೋನಾಳನ್ನು ಮದುವೆ ಆಗಬಹುದು ಅಂತಕ್ಕಂಥ ಒಂದು ಭರವಸೆಯನ್ನು ರೋಡ್ರಿಗೋಗೆ ಇಯಾಗೋ ಹೇಳ್ತಾನೆ. ಸೊ ಲೇಟ್ ಅಟ್ ನೈಟ್ ಇಯಾಗೋ ಆ್ಯಂಡ್ ರೋಡ್ರಿಗೋ ವೇಕ್ ಬ್ರಬ್ಯಾನ್ಶಿಯೋ ಆ್ಯಂಡ್ ಟೆಲ್ ಹಿಮ್ ದ ನ್ಯೂಸ್ ಆಫ್ ಡೆಸ್ಟಿಮೋನಾ. ಏನು ಸೀಕ್ರೆಟ್ ಆಗಿ ಒಥೆಲೋ ಮತ್ತು ಡೆಸ್ಟಿಮೋನಾ ಮದುವೆ ಆಗಿರ್ತಾರೋ ಆ ವಿಷಯವನ್ನು ಹೋಗಿ ಅವಳ ತಂದೆಗೆ ಅಂದರೆ ಬ್ರಬ್ಯಾನ್ಶಿಯೋಗೆ ಮಿಡ್ ನೈಟಲ್ಲಿ ಇವರು ಹೇಳ್ತಾರೆ, ಅಂದರೆ ಇಯಾಗೋ ಮತ್ತು ರೋಡ್ರಿಗೋ ಇಬ್ಬರು ಕೂಡ. ವೆನ್ ಹಿ ಇವೆಂಚುವಲಿ ಫೈಂಡ್ಸ್ ಔಟ್ ಆ್ಯಂಡ್ ಈಸ್ ಕಂಪ್ಲೀಟ್ಲಿ ಫ್ಯೂರಿಯಸ್ ಹಿ ಡಿಸೈಡ್ಸ್ ಟು ಡಿಸೋನ್ ಡೆಸ್ಟಿಮೋನಾ. ತಂದೆಗೆ ತುಂಬಾ ಕೋಪ ಬರುತ್ತೆ. ಆ ಬ್ರಬ್ಯಾನ್ಶಿಯೋ ಒಥೆಲೋ ಮತ್ತು ಡೆಸ್ಟಿಮೋನಾ ಎಲ್ಲಿರ್ತಾರೋ ಅಲ್ಲಿಗೆ ಬಂದು ಬೈತಾನೆ ಅವರಿಬ್ಬರನ್ನು, ಮತ್ತು ನೀನು ನನ್ನ ಮಗಳೆಲ್ಲ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಯಾವಾಗ ಆ ಮಗಳು ಕೂಡ ಡೆಸ್ಟಿಮೋನಾ ಕೂಡ ತಾನೇ ಇಚ್ಛೆ ಬಂದು ಒಥೆಲೋನ ಜೊತೆ ಬಂದು ಮದುವೆ ಆಗಿದ್ದೇನೆ ಅಂತ ಹೇಳ್ತಾಳೆ. ಈ ತಂದೆ ಏನಿದಾರೋ ಬ್ರಬ್ಯಾನ್ಶಿಯೋ ಇವನೇ ನನ್ನ ಮಗಳನ್ನು ಓಡಿಸ್ಕೊಂಡು ಬಂದಿದ್ದಾನೆ, ಅವಳಿಗೆ ಏನೂ ತಿಳಿದಿಲ್ಲ ಅಂತ ಹೇಳಿರ್ತಾನೆ. ಬಟ್ ಡೆಸ್ಟಿಮೋನಾ ಅದನ್ನು ಒಪ್ಕೊಳ್ಳೋದಿಲ್ಲ, ತಾನೇ ತನ್ನ ಇಚ್ಛೆ ಬಂದೇನೆ ಒಥೆಲೋ ಜೊತೆ ಬಂದಿರೋದಾಗೆ ಹೇಳ್ತಾಳೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ವೇಟಿಂಗ್ ಆನ್ ರಿವೆಂಜ್ ಅಂದರೆ ಸೇಡ್ ತೀರ್ಸ್ಕೊಳ್ಳೋಕ್ಕೆ ಇಯಾಗೋ ಕಾಯ್ತಾ ಇದ್ದಾನೆ. ಇಯಾಗೋ ಪ್ಲಾನ್ಸ್ ಎ ಡಿವಿಯಸ್ ಕಮ್ ಬ್ಯಾಕ್ ಟು ಪ್ಲಾಂಟ್ ಸಸ್ಪಿಷನ್ಸ್ in Othello's mind that Desdemona has been having an affair with Cassio. ಎಷ್ಟು ದುಷ್ಟ ವಿಚಾರಗಳು ಈ ಇಯಾಗೋನ ತಲೆಯಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಸೊ ಈಗ ಅವನು ಒಂದು ಡೌಟನ್ನು ಒಥೆಲೋನ ತಲೆಯಲ್ಲಿ ಬಿತ್ತುತ್ತಾ ಇದ್ದಾನೆ. ಅದೇನಪ್ಪ ಅಂದರೆ ಡೆಸ್ಟಿಮೋನಾ ಮತ್ತು ಕ್ಯಾಶಿಯೋ ಅಂದರೆ ಏನು ಹುದ್ದೆಗೆ ಪ್ರಮೋಷನ್ ಮಾಡಿ ಕೊಟ್ಟಿರ್ತಾನಲ್ವ ಆ ವ್ಯಕ್ತಿಯ ಜೊತೆ ನಿನ್ನ ಹೆಂಡತಿಯ ಒಂದು ಅಫೇರ್ ಇದೆ ಅಂತಕ್ಕಂಥದ್ದನ್ನು ಏನಾದರೂ ಮಾಡಿ ಆ ಒಥೆಲೋನ ತಲೆಯಲ್ಲಿ ತುಂಬಬೇಕು. ಆ ಇಬ್ಬರ ಸಂಬಂಧವನ್ನು ಮುರಿದು ಬೀಳಬೇಕು, ಒಥೆಲೋನನ್ನು ಕೂಡ ನಾಶ ಮಾಡಬೇಕು, ಅದರ ಜೊತೆಗೆ ಕ್ಯಾಶಿಯನನ್ನು ಕೂಡ ನಾಶ ಮಾಡಬೇಕು. ಈ ರೀತಿಯ ದುಷ್ಟ ವಿಚಾರಗಳು ಈ ಇಯಾಗೋಗೆ ಇರ್ತವೆ. ನೆಕ್ಸ್ಟ್ ಪಾಯಿಂಟ್, The Senate is concerned about the imminent threat of a Turkish invasion fleet on Cyprus. ಇದೇ ಸಂದರ್ಭದಲ್ಲಿನೇ ಟರ್ಕರ್ ಏನು ಮಾಡಿರ್ತಾರೆ ಅಂದರೆ ಸೈಪ್ರಸ್ ಅಂತಕ್ಕಂತಹ ನಗರದ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ಸೊ ಇದರಿಂದಾಗಿ ಆ ಸೆನೆಟ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಸೊ ಈಗ ಈ ಒಂದು ದಾಳಿಯನ್ನು ತಪ್ಪಿಸ್ಬೇಕಪ್ಪ ಅಂದರೆ ಒಥೆಲೋನ ಸಹಾಯ ಬಹಳಷ್ಟು ಅವ್ರಿಗೆ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಒಥೆಲೋ ತುಂಬಾ ಶೌರ್ಯಯುತವಾಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಸೊ ದ ಸೆನೆಟ್ ಡಿಸೈಡೆಡ್ ಟು ಸೆಂಡ್ ಒಥೆಲೋ ಟು ಸೈಪ್ರಸ್. ಏನು ಮಾಡುತ್ತೆ ಸೆನೆಟ್, ಸೈಪ್ರಸ್ಗೆ ಒಥೆಲೋನನ್ನು ಕಳಿಸ್ಕೊಡುತ್ತೆ ಟರ್ಕರಿಂದ ಅದನ್ನು ರಕ್ಷಣೆ ಮಾಡಬೇಕು ಅಂತೇಳಿ. ಡೆಸ್ಟಿಮೋನಾ ಅಕಂಪನಿಡ್ ಹರ್ ಹಸ್ಬೆಂಡ್. ಡೆಸ್ಟಿಮೋನಾ ಕೂಡ ಅಂದರೆ ನ್ಯೂ ಕಪಲ್ ಅವರಾಗಿರ್ತಾರೆ. ಅದೇ ಸಂದರ್ಭದಲ್ಲೇ ತಾನು ಕೂಡ ಗಂಡನ ಜೊತೆ ಹೋಗಲಿಕ್ಕೆ ಅವಳು ರೆಡಿ ಆಗ್ತಾ ಇದ್ದಾಳೆ. ಇನ್ ಸೈಪ್ರಸ್ ಇಲ್ಲಿ ನಡೀತಕ್ಕಂತಹ ಘಟನೆಗಳು ಬಹಳ ತಿರುವನ್ನು ಪಡ್ಕೊಳ್ತಾ ಇದ್ದಾವೆ. ನಮ್ಮ ನಾಟಕ ನಡೀತಕ್ಕಂತಹ ಮುಖ್ಯ ಘಟನೆಗಳೇನಿದಾವೋ ಈ ಒಂದು ಪ್ಲೇಸಲ್ಲಿನೇ, ಸೈಪ್ರಸ್ಸಲ್ಲಿ. ಇನ್ ಸೈಪ್ರಸ್ ಮೊಂಟ್ಯಾನೋ ದ ಗವರ್ನರ್ ಆಫ್ ಸೈಪ್ರಸ್ ಆ್ಯಂಡ್ ಹಿಸ್ ಸೋಲ್ಜರ್ಸ್ ಗ್ರೀಟ್ ಕ್ಯಾಶಿಯೋ. ಯಾವಾಗ ಆ ಒಂದು ಸೈಪ್ರಸ್ಗೆ ರಕ್ಷಣೆಗೆ ಅಂಥೇಳಿ ಒಥೆಲೋ ಮತ್ತು ಅವನ ಕಂಪನಿ ಸಮೂಹ ಏನೋ ಹೋಗುತ್ತೋ ಆಗ ಮೊಂಟ್ಯಾನೋ ಅಂತಕ್ಕಂಥವನು ಆ ಒಂದು ಸೈಪ್ರಸ್ನ ನಾಯಕ ಅಲ್ಲಿ ಆಗಿರ್ತಾನೆ. ಸೊ ಅವನ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾನೆ. ಕ್ಯಾಶಿಯೋ, ಇಯಾಗೋ, ಡೆಸ್ಟಿಮೋನಾ ಆ್ಯಂಡ್ ಎಮಿಲಿಯಾ. ಈ ಎಮಿಲಿಯಾ ಯಾರಪ್ಪ ಅಂದರೆ ಇಯಾಗೋನ ಹೆಂಡತಿ ಆಗಿರ್ತಾಳೆ. ಇವಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳಿಗೆ ಕಾರಣ ಆಗ್ತಾಳೆ, ಘಟನೆಗಳಿಗೆ ಕಾರಣ ಆಗ್ತಾಳೆ. ಅವೇನು ಅಂತ ಮುಂದೆ ನೋಡ್ತೇವೆ. ಆ್ಯಸ್ ದೇ ಡಿಸೆಂಬಾರ್ಕ್, ಅವ್ರು ಬಂದ ತಕ್ಷಣವೇ ಮೊಂಟ್ಯಾನೋ ಎಲ್ಲರನ್ನು ಕೂಡ ಬರಮಾಡ್ಕೊಳ್ತಾನೆ. ಒಥೆಲೋ ಸೂನ್ ಅರೈಸ್ ವಿತ್ ನ್ಯೂಸ್ ದ್ಯಾಟ್ ಸ್ಟೋಮ್ಸ್ ಅಟ್ ಸಿ ಹ್ಯಾವ್ ಡಿಸ್ಪರ್ಸ್ಡ್ ದ ಟರ್ಕಿಶ್ ಫ್ಲೀಟ್. ಇನ್ನು ಒಥೆಲೋ ಬಂದು ಒಳಗಡೆನೆ ಆ ಟರ್ಕರ ಒಂದು ಹಡಗುಗಳೇನಿರ್ತವೋ ಅವೆಲ್ಲವೂ ಕೂಡ ಬಿರುಗಾಳಿಯಿಂದ ಸ್ಟೋರ್ಮ್ಗೆ ಸಿಲುಕಿಬಿಟ್ಟು ನಾಶ ಆಗಿ ಹೋಗ್ತವೆ. ಸೊ ಅಲ್ಲಿ ಯುದ್ಧವನ್ನು ಮಾಡ್ತಕ್ಕಂತಹ ಅವಶ್ಯಕತೆಯೇ ಬೀಳೋದಿಲ್ಲ. ಆ ಸೈಪ್ರಸ್ ಆ ಒಂದು ಟರ್ಕರ ದಾಳಿಯಿಂದ ಪಾರಾಗುತ್ತೆ. ಸೊ ಒಥೆಲೋ ಅರೈವ್ ಆಗೋದಕ್ಕಿಂತ ಮುಂಚೆನೇ ಅಲ್ಲಿ ಶುಭ ಆಗಿರ್ತಕ್ಕಂತಹ ಸೂಚನೆ ಸಿಕ್ಬಿಡುತ್ತೆ. He decided to start a street fight which Cassio is blamed for. ಇಲ್ಲಿ ಇಯಾಗೋಗೆ ಸಂಬಂಧಪಟ್ಟಂತಹ ಸೆಂಟೆನ್ಸ್ ಇದಾಗಿದೆ. ಹಿ ಅಂದರೆ ಇಲ್ಲಿ ಇಯಾಗೋ ಆಗಿದ್ದಾನೆ. ಸೊ ಇಯಾಗೋ ಒಂದು ಪ್ಲ್ಯಾನನ್ನು ಅಲ್ಲಿ ಮಾಡ್ತಾ ಇದ್ದಾನೆ. ಅದೇನಪ್ಪ ಅಂದರೆ ಒಂದು ಸ್ಟ್ರೀಟ್ ಫೈಟ್ ಅಂದರೆ ಬೀದಿ ಯುದ್ಧ ಅಂತ ನಾವು ಕರಿಬೋದು, ಬೀದಿ ಜಗಳ ಅಂತ ಕರಿತೀವಲ್ವ. ಸೊ ಕ್ಯಾಶಿಯೋನ ಜೊತೆ ಒಂದು ಬೀದಿ ಜಗಳ ಆಗಬೇಕು. ಕ್ಯಾಶಿಯೋ ಕೆಟ್ಟ ವ್ಯಕ್ತಿ ಅಂತೇಳಿ ಒಥೆಲೋನಿಗೆ ತಿಳಿಯೋ ಹಾಗೆ ಮಾಡಬೇಕು. ಸೊ ಕ್ಯಾಶಿಯೋ ಆ ಹುದ್ದೆಗೆ ಅರ್ಹತೆ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ರೆ ಅವನನ್ನು ಒಥೆಲೋ ಏನು ಮಾಡ್ತಾನೆ, ಡಿಸ್ಮಿಸ್ ಮಾಡ್ತಾನೆ. ನಾನು ಸುಲಭವಾಗಿ ಆ ಹುದ್ದೆಗೆ ಹೋಗ್ಬೋದು ಅಂತಕ್ಕಂತಹ ಕನಸನ್ನು ಇವನು ಕಾಣ್ತಾ ಇರ್ತಾನೆ. ಆ್ಯಂಡ್ ಈಸ್ ದೆನ್ ಡಿಸ್ಮಿಸ್ಡ್ ಫ್ರಮ್ ಹಿಸ್ ಪೋಸ್ಟ್ ಬೈ ಒಥೆಲೋ. ನೆಕ್ಸ್ಟ್ ಪಾಯಿಂಟ್,
ವೆನ್ ದ ನೈಟ್ ಕಮ್ಸ್ ಇಯಾಗೋ ಗೆಟ್ಸ್ ಕ್ಯಾಶಿಯೋ ಡ್ರಂಕ್. ತನ್ನ ಪ್ಲ್ಯಾನ್ ಏನಿತ್ತೋ ಆ ಕ್ಯಾಶಿಯೋನನ್ನು ಕೆಟ್ಟ ವ್ಯಕ್ತಿ ಅಂತ ಪ್ರೂವ್ ಮಾಡೋಕ್ಕೆ ಅದಕ್ಕಾಗಿ ರಾತ್ರಿವರೆಗೂ ಕಾಯ್ತಾನೆ. ಸೊ ರಾತ್ರಿ ಏನು ಮಾಡ್ತಾನೆ, ಕ್ಯಾಶಿಯೋನಿಗೆ ಸಾಕಷ್ಟು ಎಣ್ಣೆ ಹೊಡಿಸ್ತಾನೆ, ಕುಡಿಸ್ತಾನೆ. ಆ್ಯಂಡ್ ರೋಡ್ರಿಗೋ ಇನ್ಸೈಡ್ಸ್ ಹಿಸ್ ಆ್ಯಂಗರ್. ರೋಡ್ರಿಗೋ ಮತ್ತು ಈ ಕ್ಯಾಶಿಯೋ ಇಬ್ಬರಿಗೂ ಕೂಡ ಒಂದು ಜಗಳವನ್ನು ಅಲ್ಲಿ ತರ್ತಾ ಇದ್ದಾನೆ. ರೋಡ್ರಿಗೋಗೆ ಕೋಪ ಬರೋ ರೀತಿ ಮಾಡ್ತಾನೆ. ಮೊಂಟ್ಯಾನೋ ದ ಗವರ್ನರ್ ಈ ಸ್ಟ್ಯಾಬ್ಡ್ ಡ್ಯೂರಿಂಗ್ ಹೀಸ್ ಅಟೆಂಪ್ಟ್ ಟು ಕಂಟೈನ್ ಕ್ಯಾಶಿಯೋ. ಈ ರೀತಿ ಕ್ಯಾಶಿಯೋ ಮತ್ತು ರೋಡ್ರಿಗೋ ಇಬ್ಬರು ಫೈಟ್ ಮಾಡ್ತಾ ಇರ್ತಾರೆ. ಆಗ ಮೊಂಟ್ಯಾನೋ ಏನಿರ್ತಾನೋ, ಗವರ್ನರ್ ಏನಿರ್ತಾನೋ, ಅವನು ಈ ಫೈಟನ್ನು ನಿಲ್ಲಿಸ್ಲಿಕ್ಕೆ ಅಂತೇಳಿ ಅಲ್ಲಿಗೆ ಬರ್ತಾನೆ. ಬಟ್ ಆ ಒಂದು ಫೈಟ್ ನಿಲ್ಲಿಸೋಕ್ಕೆ ಹೋದಾಗ ಕ್ಯಾಶಿಯೋ ಸಾಕಷ್ಟು ಕುಡಿದಿರ್ತಾನೆ. ಅವನೇನು ಮಾಡಿಬಿಡ್ತಾನೆ ಅಂದರೆ ಈ ಮೊಂಟ್ಯಾನೋಗೆ ಚಾಕುವನ್ನು ಹಾಕಿಬಿಡ್ತಾನೆ. ಸ್ಟ್ಯಾಬ್ ಅಂದರೆ ಚಾಕುವಿನಿಂದ ಇರಿಯೋದು ಅಂಥೇಳಿ. ಒಥೆಲೋ ಈಸ್ ಆ್ಯಂಗರ್ಡ್ ಬೈ ದ ಫೈಟ್ ಆ್ಯಂಡ್ ಬ್ಲೇಮ್ಸ್ ಕ್ಯಾಶಿಯೋ. ಏನು ಇವರಿಬ್ಬರ ಮಧ್ಯೆ ಫೈಟ್ ನಡೀತಾ ಇರಬೇಕಾದ್ರೆ ಮೊಂಟ್ಯಾನೋಗೆ ಏನು ಚಾಕುವನ್ನು ಹಾಕ್ತಾನೋ ಕ್ಯಾಶಿಯೋ, ಇದರಿಂದ ಒಥೆಲೋಗೆ ತುಂಬಾ ಕೋಪ ಬರುತ್ತೆ. ಹಾಗಾಗಿ ಕ್ಯಾಶಿಯೋನನ್ನು ಜೋರಾಗಿ ಬೈತಾ ಇದ್ದಾನೆ. ಸ್ಟ್ರಿಪ್ಪಿಂಗ್ ಹಿಮ್ ಆಫ್ ಈಸ್ ರೀಸೆಂಟ್ಲಿ ಕನ್ಫರ್ಡ್ ಆಫೀಸರ್ ಸ್ಟೇಟಸ್. ಏನು ಈಗ ತಾನೇ ಪ್ರಮೋಷನ್ಗೆ ಕಳಿಸಿರ್ತಾನೋ ಆ ಒಂದು ಪ್ರಮೋಷನನ್ನು, ಆ ಹುದ್ದೆಯನ್ನು ಕಿತ್ಕೊಳ್ತಾನೆ. ಆ ಕ್ಯಾಶಿಯೋನನ್ನು ಆ ಒಂದು ಹುದ್ದೆಯಿಂದ ಕೆಳಗಡೆ ಇಳಿಸ್ತಾ ಇದ್ದಾನೆ. The next day, Iago convinces Cassio to ask Desdemona for help in regaining his post. ಎಷ್ಟೊಂದು ಟ್ರಿಕ್ಕನ್ನು ಇಲ್ಲಿ ಇಯಾಗೋ ಯೂಸ್ ಮಾಡ್ತಾನೆ ನೋಡಿ. ಕ್ಯಾಶಿಯೋನ ಬಳಿ ಹೋಗಿಬಿಟ್ಟು ಇಯಾಗೋ ಏನು ಹೇಳ್ತಾನೆ ಅಂದರೆ, ನೀನೇನು ಮಾಡು ಅಂದರೆ ಡೆಸ್ಟಿಮೋನಾಳ ಬಳಿ ಹೋಗಿಬಿಟ್ಟು ಮತ್ತೆ ನಿನ್ನ ಒಂದು ಪೋಸ್ಟ್ ಏನಿತ್ತು ಅದನ್ನು ಮರಳಿ ಕೊಡುವಂತೆ ಅವಳಲ್ಲಿ ವಿನಂತಿ ಮಾಡ್ಕೋ. ಅವಳು ಏನಾದರೂ ಓಥೆಲೋನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ನಿನಗೆ ಮತ್ತೆ ನಿನ್ನ ಪೋಸ್ಟ್ ವಾಪಸ್ ಸಿಗುತ್ತೆ ಅಂಥೇಳಿ ಒಂದು ಸಲಹೆಯನ್ನು ಕೊಡ್ತಾನೆ. ಬಟ್ ಇದು ಸಲಹೆ ಆಗಿರೋದಿಲ್ಲ, ಅದೊಂದು ಸಂಚು ಆಗಿರುತ್ತೆ. ವೆನ್ ಕ್ಯಾಶಿಯೋ ಆಸ್ಕ್ಸ್, ಡೆಸ್ಟಿಮೋನಾ ಇನ್ನೋಸೆಂಟ್ಲಿ ಅಗ್ರೀಸ್. ಈ ಒಂದು ಸಲಹೆಯನ್ನು ತೆಗೆದುಕೊಂಡು ಕ್ಯಾಶಿಯೋ ಏನು ಮಾಡ್ತಾನೆ, ಡೆಸ್ಟಿಮೋನಾಳ ಬಳಿಗೆ ಹೋಗಿಬಿಟ್ಟು ನೀನು ನನಗೆ ಸಹಾಯ ಮಾಡಬೇಕು, ನಿನ್ನ ಗಂಡನ ಬಳಿ ನನ್ನ ಪೋಸ್ಟ್ ವಾಪಸ್ ಬರೋ ರೀತಿಲಿ ಕೇಳಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಅದಕ್ಕೆ ಇನ್ನೋಸೆಂಟ್ ಆಗಿರ್ತಕ್ಕಂತಹ ಡೆಸ್ಟಿಮೋನಾ ಕೂಡ ಒಪ್ಕೊಳ್ತಾಳೆ. ಮೀನ್ ವೈಲ್ ಇಯಾಗೋ ಹ್ಯಾಸ್ ಸೋನ್ ಸೀಡ್ಸ್ ಆಫ್ ಜಲಸಿ ಇನ್ ಒಥೆಲೋಸ್ ಮೈಂಡ್. ನೋಡಿ, ಆ ಡೆಸ್ಟಿಮೋನಾ ಯಾವಾಗ ಒಥೆಲೋನ ಹತ್ರ ಕ್ಯಾಶಿಯೋ ಪರವಾಗಿ ಮಾತನಾಡಲಿಕ್ಕೆ ತೊಡಗ್ತಾಳೋ, ಅಂದರೆ ಮರಳಿ ಅವನ ಹುದ್ದೆಯನ್ನು ಕೊಟ್ಬಿಡು, ಅವನು ಒಳ್ಳೆ ವ್ಯಕ್ತಿ ಇದ್ದಾನೆ, ಏನೋ ಅಚಾನಕ್ಕಾಗಿ ಆ ಒಂದು ಘಟನೆ ನಡೆದಿರಬೇಕು, ಸೊ ಕ್ಷಮಿಸಿಬಿಡು ಅಂತ ಒಥೆಲೋನಲ್ಲಿ ಕೇಳ್ಕೊಳ್ತಾಳೆ. ಅದೇ ಒಂದು ಸಂದರ್ಭವನ್ನು ಬಳಸಿಕೊಂಡು ಇಯಾಗೋ ಏನು ಮಾಡ್ತಾನೆ, ಸೊ ಡೆಸ್ಟಿಮೋನಾ ನಿನ್ನ ಬಳಿ ಕ್ಯಾಶಿಯೋನ ಪರವಾಗಿ ಬಂದು ವಾದ ಮಾಡ್ತಾ ಇದ್ದಾಳೆ ಅಂದರೆ ಅವರಿಬ್ಬರ ಮಧ್ಯೆ ಏನೋ ಒಂದು ಅಫೇರ್ ಇರಬೇಕು, ಹಾಗಾಗಿನೇ ಈ ರೀತಿ ಅವಳು ಅವನ ಪರವಾಗಿ ಬಂದಿದ್ದಾಳೆ ಅಂಥೇಳಿ ವಿಷಬೀಜವನ್ನು ಒಥೆಲೋನ ತಲೆಯಲ್ಲಿ ಇಯಾಗೋ ತುಂಬುತ್ತಾನೆ. ಸಜೆಸ್ಟಿಂಗ್ ದ್ಯಾಟ್ ಡೆಸ್ಟಿಮೋನಾ ಈಸ್ ಓವರ್ ಫಾಂಡ್ ಆಫ್ ಕ್ಯಾಶಿಯೋ. ಆ ಕ್ಯಾಶಿಯೋ ಅಂದರೆ ಅವಳಿಗೆ ತುಂಬಾ ಓವರ್ ಫಾಂಡ್ ಅಂದರೆ ತುಂಬಾ ಇಷ್ಟ ಇರಬೇಕು, ಅದಕ್ಕೆ ಅವನ ಪರವಾಗಿ ಬಂದಿದ್ದಾಳೆ ಅಂತಕ್ಕಂತಹ ಒಂದು ವಿಷ ಬೀಜವನ್ನು ಒಥೆಲೋನ ತಲೆಯಲ್ಲಿ ಇಯಾಗೋ ತುಂಬುತ್ತಾನೆ. ವಿತ್ ನೋ ರೀಸನ್ ಟು ಸಸ್ಪೆಕ್ಟ್ ಇಯಾಗೋ ಆಫ್ ಬ್ಯಾಡ್ ಇಂಟೆನ್ಷನ್ಸ್, ಒಥೆಲೋ ಬಿಗಿನ್ಸ್ ಟು ವಾಚ್ ಹಿಸ್ ವೈಫ್. ಈ ಇಯಾಗೋ ನನಗೆ ಮೋಸ ಮಾಡ್ತಾನೆ ಅಂತ ಮನಸ್ಸಲ್ಲೂ ಕೂಡ ಒಥೆಲೋ ಥಿಂಕ್ ಮಾಡಿ ಇರೋದಿಲ್ಲ. ಅವನು ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಸತ್ಯ ಅಂತೇಳಿ ಒಥೆಲೋ ನಂಬಿರ್ತಾನೆ. ಹಾಗಾಗಿ ತನ್ನ ಹೆಂಡತಿಯನ್ನು ತುಂಬ ಕ್ಲೋಸ್ ಆಗಿನೇ ಅಬ್ಸರ್ವೇಷನ್ ಮಾಡ್ತಾನೆ, ಅವಳ ಮೇಲೆ ಒಂದು ಕಣ್ಣನ್ನು ಇಡ್ತಾನೆ. ಡೆಸ್ಟಿಮೋನಾ ಟೇಕ್ಸ್ ಅಪ್ ಕ್ಯಾಶಿಯೋಸ್ ಕೇಸ್ ವಿತ್ ಹರ್ ಹಸ್ಬೆಂಡ್, ವಿಚ್ ಓನ್ಲಿ ಇನ್ಕ್ರೀಸಸ್ ಹೀಸ್ ಸಸ್ಪಿಷನ್ಸ್ ದಟ್ ದ ಪೇರ್ ಆರ್ ಲವರ್ಸ್. ಮೊದಲನೇ ಸಾರಿ ಅವಳು ಅಂದರೆ ಡೆಸ್ಟಿಮೋನಾ ಬಂದು ಒಥೆಲೋನಲ್ಲಿ ಏನಾದರೂ ಮಾಡಿ ಏನು ಕ್ಯಾಶಿಯೋ ಇದನ್ನೋ ಅವನಿಗೆ ವಾಪಸ್ ತನ್ನ ಒಂದು ಹುದ್ದೆಯನ್ನು ಕೊಡು ಅಂತ ಒಂದು ಸಾರಿ ಕೇಳಿರ್ತಾಳೆ. ನೋಡೋಣ, ವಿಚಾರ ಮಾಡೋಣ ಅಂಥೇಳಿ ಒಥೆಲೋ ಹೇಳಿರ್ತಾನೆ. ಬಟ್ ಇವಳು ಪದೇ ಪದೇ ಬಂದು ಆ ಕ್ಯಾಶಿಯೋನ ಕುರಿತು ಒಥೆಲೋನಲ್ಲಿ ಪ್ರಾರ್ಥನೆಯನ್ನು ಅಥವಾ ರಿಕ್ವೆಸ್ಟನ್ನು ಮಾಡಿಕೊಂಡಾಗ ಅವನ ಒಂದು ಸಸ್ಪೆಕ್ಟ್ ಅಥವಾ ಸಂದೇಹ ಏನಿತ್ತೋ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಏನೋ ಒಂದು ಅಫೇರ್ ಇದೆ ಅಂಥೇಳಿ ಅವನು ಅಂದ್ಕೊಂಡ್ಬಿಡ್ತಾನೆ. ಇಲ್ಲಿಗೆ ಇಯಾಗೋ ಏನು ಸಾಧಿಸಬೇಕು ಅಂದ್ಕೊಂಡಿದ್ದೋ ಅದು ಸಾಧಿಸಿದ ಹಾಗೆ ಆಯಿತು. ಅಂದರೆ ಒಥೆಲೋನ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತಲಿಕ್ಕೆ ಅವನು ಯಶಸ್ವಿ ಆಗಿದ್ದಾನೆ. ಒಥೆಲೋ ಬಿಕಮ್ಸ್ ಆಂಗ್ರಿ ವೆನ್ ಡೆಸ್ಟಿಮೋನಾ ಕೆನಾಟ್ ಫೈಂಡ್ ದ ಫಸ್ಟ್ ಗಿಫ್ಟ್, ಎ ಹ್ಯಾಂಡ್ ಕರ್ಚೀಫ್ ಹಿ ಹ್ಯಾಡ್ ಗಿವನ್ ಹರ್. ಇವರಿಬ್ಬರ ಒಂದು ಪ್ರೀತಿಯ ಸಂಕೇತವಾಗಿ ಒಥೆಲೋ ಏನು ಮಾಡಿರ್ತಾನೆ ಅಂದರೆ ಒಂದು ಹ್ಯಾಂಡ್ ಕರ್ಚೀಫನ್ನು ಡೆಸ್ಟಿಮೋನಾಳಿಗೆ ಕೊಟ್ಟಿರ್ತಾನೆ. ಬಟ್ ಆ ಒಂದು ಹ್ಯಾಂಡ್ ಕರ್ಚೀಫನ್ನು ಒಥೆಲೋ ನೋಡಬೇಕು, ತೆಗೆದುಕೊಂಡು ಬಾ ಇಲ್ಲಿ ಅಂತ ಕೇಳಿದಾಗ ಅದು ಡೆಸ್ಟಿಮೋನಾಳ ಬಳಿ ಇರೋದಿಲ್ಲ. ಇಲ್ಲೇನಾಗಿರುತ್ತೆ ಅಂದರೆ ಇಯಾಗೋನ ಹೆಂಡತಿ ಎಮಿಲಿ ಇರ್ತಾಳಲ್ವ, ಅವಳು ಡೆಸ್ಟಿಮೋನಾಳ ಬಳಿ ಕೆಲಸಕ್ಕೆ ಇರ್ತಾಳೆ. ಸೊ ಅವಳೇನು ಮಾಡಿರ್ತಾಳೆ, ಎಮಿಲಿ ಈ ಒಂದು ಕರ್ಚೀಫನ್ನು
ತೆಗೆದುಕೊಂಡು ಹೋಗಿ ತನ್ನ ಗಂಡನ ಕೈಲಿ ಕೊಟ್ಟಿರ್ತಾಳೆ. ಇಯಾಗೋ ಏನು ಮಾಡಿರ್ತಾನೆ, ತನ್ನ ಹೆಂಡತಿಗೆ ಹೇಳಿಬಿಟ್ಟು ಆ ಹ್ಯಾಂಡ್ ಕರ್ಚಿಫನ್ನು ನೋಡಿ ನೀನು ಯಾವಾಗಾದರೂ ಎತ್ಕೊಂಡು ಬಾ ಬೇಕು ಅಂತ ಕೇಳಿರ್ತಾನೆ. ಸೊ ಯಾವುದಕ್ಕೆ ಅಂತ ಅವಳಿಗೆ ತಿಳಿದಿರೋದಿಲ್ಲ ಎಮಿಲಿಗೆ. ಸೊ ಅವಳು ಏನು ಮಾಡಿರ್ತಾಳೆ, ಅದನ್ನು ಎತ್ಕೊಂಡು ಹೋಗಿ ಗಂಡನ ಕೈಲೇ ಕೊಟ್ಟಿರ್ತಾಳೆ. ನೆಕ್ಸ್ಟ್ ಪಾಯಿಂಟ್, while all of this is happening, Iago manages to find a treasured handkerchief from Desdemona that was given to her by Othello. ಎಸ್, ಆ ಒಂದು ಹ್ಯಾಂಡ್ ಕರ್ಚೀಫ್ ಏನಾಗುತ್ತೆ ಅಂದರೆ ಆ ಕ್ಯಾಶಿಯೋನ ಬಳಿ ಒಥೆಲೋನಿಗೆ ಸಿಕ್ಬಿಡುತ್ತೆ ಅವನ ರೂಮಲ್ಲಿ. ಇದರಿಂದ ಅವನ ಸಂದೇಹ ಮತ್ತಷ್ಟು ದೃಢ ಆಗುತ್ತೆ. He somehow gets the handkerchief on Cassio so that Othello sees it and he finally concludes that the possession is proof of the affair. ಎಸ್, ಆ ಒಂದು ಹ್ಯಾಂಡ್ ಕರ್ಚೀಫ್ ಯಾವಾಗ ಕ್ಯಾಶಿಯೋನ ರೂಮಲ್ಲಿ ಸಿಗುತ್ತೋ ಒಥೆಲೋ ಕನ್ಫರ್ಮ್ ಆಗಿ ಇವರಿಬ್ಬರ ಮಧ್ಯೆ ಸಂಬಂಧ ಇದೆ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಡ್ಯೂ ಟು ದಿಸ್ ಜಲಸಿ ಹಿ ಆರ್ಡರ್ಸ್ ಇಯಾಗೋ ಟು ಮರ್ಡರ್ ಕ್ಯಾಶಿಯೋ. ಇದೇ ಒಂದು ಮನಸ್ಥಿತಿಯಿಂದ ಏನು ಮಾಡ್ತಾನೆ ಒಥೆಲೋ, ಇಯಾಗೋಗೆ ಹೇಳಿಬಿಟ್ಟು ಏನಾದರೂ ಮಾಡು, ಆ ಕ್ಯಾಶಿಯೋನನ್ನು ಕೊಂದು ಬಿಡು, ಮರ್ಡರ್ ಮಾಡು ಅಂತೇಳಿ ಹೊಟ್ಟೆ ಕಿಚ್ಚಿನಿಂದ ಹೇಳಿಬಿಡ್ತಾನೆ. ದೆನ್ ಒಥೆಲೋ ಡಿಸೈಡ್ಸ್ ಟು ಸ್ಟ್ರ್ಯಾಂಗಲ್ ಡೆಸ್ಟಿಮೋನಾ. ಎಸ್, ಈ ರೀತಿ ಕ್ಯಾಶಿಯೋನನ್ನು ಕೊಲ್ಲಿಕ್ಕೆ ಇಯಾಗೋಗೆ ಹೇಳ್ತಾನೆ ಮತ್ತು ಡೆಸ್ಟಿಮೋನಾಳನ್ನು ನಾನೇ ಕೊಂದು ಬಿಡ್ತೇನೆ ಅಂತೇಳಿ ಅವನು ಡಿಸೈಡ್ ಮಾಡ್ತಾನೆ. ಅವಳು ಬದುಕಲಿಕ್ಕೆ ಅವಳಿಗೆ ಅರ್ಹತೆ ಇಲ್ಲ, ಅವಳನ್ನು ಕೊಂದೇ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಒಥೆಲೋ ಕಮ್ಸ್ ಟು ಹೀಸ್ ಸ್ಲೀಪಿಂಗ್ ವೈಫ್ಸ್ ಬೆಡ್ರೂಮ್ ಟು ಮರ್ಡರ್ ಹರ್ ಆ್ಯಸ್ ಪನಿಷ್ಮೆಂಟ್ ಫಾರ್ ಹರ್ ಸಪೋಸ್ಡ್ ಅಡಲ್ಟ್ರಿ. ಏನು ಅವಳ ಒಂದು ವ್ಯಭಿಚಾರಕ್ಕಾಗಿ, ಅಂದರೆ ಅವಳೇನು ತನಗೆ ಮೋಸವನ್ನು ಮಾಡಿದ್ದಾಳೆ ಅಂತಕ್ಕಂತಹ ಒಂದು ಮನೋಭಾವನ ಅವನಲ್ಲಿ ಇರುತ್ತೋ, ಸೊ ಅದಕ್ಕಾಗಿ ತನ್ನ ಹೆಂಡತಿಯನ್ನು ಕೊಂದೇ ಬಿಡಬೇಕು, ಅವಳಿಗೆ ಅದೇ ಶಿಕ್ಷೆ ಅಂಥೇಳಿ ಅವಳೇನು ಮಲಗಿರ್ತಾಳೋ ಆ ಬೆಡ್ರೂಮ್ಗೆ ಬರ್ತಾನೆ. ಸೊ ಅಲ್ಲಿ ಏನು ಅಂದರೆ ಡೆಸ್ಟಿಮೋನಾ ಗಾಢವಾದ ನಿದ್ರೆಯಲ್ಲಿ ಇರ್ತಾಳೆ. He smothers her with a pillow as he asserts her innocence. ಎಸ್, ಅವಳಿಗೆ ಎಚ್ಚರ ಆಗುತ್ತೆ, ಸ್ವಲ್ಪ ಕಾನ್ವರ್ಸೇಷನ್ ಅವರಿಬ್ಬರ ಮಧ್ಯೆ ನಡೆಯುತ್ತೆ. ಆಗ ಒಥೆಲೋ ಬೈತಾ ಇರ್ತಾನೆ ಅವಳಿಗೆ, ಅವಳ ಒಂದು ತಪ್ಪನ್ನು ನೆನಪು ಮಾಡಿಕೊಡ್ತಾ. ಬಟ್ ಅವಳು ಇನ್ನೋಸೆಂಟ್ ಆಗಿರ್ತಾಳೆ. ತಾನು ಎಷ್ಟೇ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟರು ಕೂಡ ಒಥೆಲೋ ನಂಬೋ ಪರಿಸ್ಥಿತಿಲಿ ಇರೋದೇ ಇಲ್ಲ. ಡೆಸ್ಟಿಮೋನಾ ಸಾಕಷ್ಟು ಭಿನ್ನವಿಸ್ಕೊಳ್ತಾಳೆ, ನಾನೇನು ತಪ್ಪು ಮಾಡಿಲ್ಲ, ನಾನು ಪ್ರಾಮಾಣಿಕವಾಗಿದ್ದೇನೆ ಅಂತಕ್ಕಂಥದ್ದು. ಬಟ್ ಒಥೆಲೋ ಆಲ್ರೆಡಿ ಇಯಾಗೋ ಏನಿದ್ದಾನೋ ಒಥೆಲೋನ ತಲೆಯಲ್ಲಿ ಯಾವುದೇ ಕಾರಣಕ್ಕೂ ಅವನ ಮೈಂಡ್ ಚೇಂಜ್ ಆಗದ ರೀತಿಯಲ್ಲಿ ವಿಷ ಬೀಜವನ್ನು ಬಿತ್ತಿರ್ತಾನೆ. ಸೊ ಏನು ಮಾಡ್ತಾನೆ, ತಲೆದಿಂಬಿನಿಂದ ಅವಳನ್ನು ಸ್ಮಾದರ್ಸ್ ಅಂದರೆ ಉಸಿರು ಕಟ್ಟಿಸಿ ಸಾಯಿಸಿ ಬಿಡ್ತಾನೆ. ಎಮಿಲಿಯಾ ಅಲರ್ಟ್ಸ್ ದ ಹೌಸ್ ಹೋಲ್ಡ್ ಕಾಸಿಂಗ್ ಇಯಾಗೋ ಆ್ಯಂಡ್ ಅದರ್ಸ್ ಟು ಕಮ್ ಟು ದ ಸೀನ್. ಅದೇ ಸಂದರ್ಭದಲ್ಲಿ ಅಲ್ಲಿ ಎಮಿಲಿ ಬರ್ತಾಳೆ, ಬಂದು ನೋಡ್ತಾಳೆ, ಆಲ್ರೆಡಿ ಡೆಸ್ಟಿಮೋನಾ ಸತ್ತು ಹೋಗಿರ್ತಾಳೆ. ಸೊ ಅವಳು ಕೂಗ್ಕೊಳ್ತಾಳೆ. ಆಗ ಅಲ್ಲಿ ಎಲ್ಲರೂ ಬರ್ತಾರೆ, ಆ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಆಸ್ಥಾನಿಕರು. ಒಥೆಲೋ ಡಿಫೆಂಡ್ಸ್ ಹಿಮ್ಸೆಲ್ಫ್. ಒಥೆಲೋ ತಾನು ಮಾಡಿರ್ತಕ್ಕಂತಹ ಕೆಲಸವನ್ನು ಡಿಫೆಂಡ್ ಮಾಡ್ಕೊಳ್ತಾನೆ. ಏನು ಅಂದರೆ ಈ ಡೆಸ್ಟಿಮೋನಾ ಏನಿದ್ದಾಳೋ ಇವಳಿಗೆ ಅಫೇರ್ ಇರೋ ಕಾರಣ ನಾನು ಇವಳನ್ನು ಕೊಂದಿದ್ದೇನೆ ಕ್ಯಾಶಿಯೋ ಜೊತೆ ಅಂತ ತನ್ನನ್ನೇ ತಾನು ಡಿಫೆಂಡ್ ಮಾಡ್ಕೊಳ್ತಾನೆ. ಮೆನ್ಷನಿಂಗ್ ದ ಹ್ಯಾಂಡ್ ಕರ್ಚೀಫ್ ಆ್ಯಸ್ ಎವಿಡೆನ್ಸ್. ಬೇಕಾದರೆ ಸಾಕ್ಷಿ ಕೂಡ ಇದೆ, ನನ್ನ ಒಂದು ಹ್ಯಾಂಡ್ ಕರ್ಚೀಫ್ ಇವನ ರೂಮಲ್ಲಿದೆ, ಇದೇ ಸಾಕ್ಷಿ, ಇವರಿಬ್ಬರ ಮಧ್ಯೆ ಒಂದು ಅನೈತಿಕ ಸಂಬಂಧ ಇದೆ ಅನ್ಲಿಕ್ಕೆ ಅಂಥೇಳಿ ಒಥೆಲೋ ಹೇಳ್ತಾನೆ. ಆಗ ಎಮಿಲಿಗೆ ಅರ್ಥ ಆಗುತ್ತೆ, ತಾನೇ ಆ ಒಂದು ಹ್ಯಾಂಡ್ ಕರ್ಚೀಫನ್ನು ತಂದು ತನ್ನ ಗಂಡನ ಕೈಲಿ ಕೊಟ್ಟಿದ್ದೆ. ಸೊ ಇದೆಲ್ಲ ಗಂಡನೇ ಮಾಡಿರ್ತಕ್ಕಂತಹ ಸಂಚು, ಅಂದರೆ ಇಯಾಗೋ ಎಮಿಲಿಯ ಗಂಡ ಆಗಿರ್ತಾನೆ. ಸೊ ತನ್ನ ಗಂಡನಿದೆ ಸಂಚು ಅಂತೇಳಿ ಅವಳಿಗೆ ಅರ್ಥ ಆಗಿಬಿಡುತ್ತೆ. ಎಮಿಲಿಯಾ ರಿಯಲೈಸಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಬಿಟ್ರೇಸ್ ಇಯಾಗೋಸ್ ಪ್ಲಾಟ್ಸ್ ಅಗೇನ್ಸ್ಟ್ ಒಥೆಲೋ. ಇದೆಲ್ಲವನ್ನು ಕೂಡ ಒಥೆಲೋಗೆ ಎಮಿಲಿ ಹೇಳ್ತಾಳೆ. ಇಯಾಗೋ ರಿಯಾಕ್ಟಿಂಗ್ ಟು ಹೀಸ್ ವೈಫ್ಸ್ ಅಕ್ಯುಜೇಷನ್ಸ್ ಸ್ಟ್ಯಾಬ್ಸ್ ಆ್ಯಂಡ್ ಕಿಲ್ಸ್ ಹರ್. ಇಯಾಗೋಗೆ ತನ್ನ ಹೆಂಡತಿಯ ಮೇಲೆ ಭಯಂಕರ ಕೋಪ ಬರುತ್ತೆ. ಸೊ ಅವನೇನು ಮಾಡ್ತಾನೆ, ಅವಳನ್ನು ಕತ್ತಿಯಿಂದ ಇರಿದು ತನ್ನ ಹೆಂಡತಿಯನ್ನೇ ಇಯಾಗೋ ಕೊಂದು ಬಿಡ್ತಾನೆ. ಇಯಾಗೋ ಈಸ್ ಅರೆಸ್ಟೆಡ್ ಆ್ಯಂಡ್ ಸೆಂಟ್ ಟು ಟ್ರಯಲ್ ಆಫ್ಟರ್ ಒಥೆಲೋ ವೂಂಡ್ಸ್ ಹಿಮ್. ಒಥೆಲೋ ಏನು ಮಾಡ್ತಾನೆ, ಇಯಾಗೋ ಅನ್ನೋದು ತಪ್ಪು ಅಂತೇಳಿ ಅರ್ಥ ಆಗಿಬಿಡುತ್ತೆ. ಅಂದರೆ ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಗ್ತಾ ಇದೆ. ಇದೆಲ್ಲಕ್ಕೂ ಕಾರಣ ಆಗಿರ್ತಕ್ಕಂತಹ ಈ ಇಯಾಗೋ ಬದುಕಿರಬಾರ್ದು ಅಂಥೇಳಿ ಅವನನ್ನು ಕತ್ತಿಯಿಂದ ಏರಿತಾನೆ. ಆದರೆ ಇಯಾಗೋ ಸಾಯೋದಿಲ್ಲ, ಅವನಿಗೆ ಗಾಯಗಳಾಗ್ತವೆ, ಅವನನ್ನು ಅರೆಸ್ಟ್ ಮಾಡಲಾಗುತ್ತೆ. ಇಮ್ಮಿಡಿಯೇಟ್ಲಿ ಆಫ್ಟರ್ವರ್ಡ್ಸ್ ಡೆಸ್ಟಿಮೋನಾಸ್ ಇನ್ನೋಸೆನ್ಸ್ ಈಸ್ ರಿವೀಲ್ಡ್ ಆ್ಯಂಡ್ ಇಯಾಗೋಸ್ ಟ್ರಕರಿ ಎಕ್ಸ್ಪೋಸ್ಡ್. ಇನ್ ಎ ಫಿಟ್ ಆಫ್ ಗ್ರೀಫ್ ಆ್ಯಂಡ್ ರಿಮೋರ್ಸ್ ಒಥೆಲೋ ಕಿಲ್ಸ್ ಹಿಮ್ಸೆಲ್ಫ್. ಯಾವಾಗ ಡೆಸ್ಟಿಮೋನಾ ಇನ್ನೋಸೆಂಟ್ ಅಂತ ಅವನಿಗೆ ತಿಳಿಯುತ್ತೋ ಮತ್ತು ಇಯಾಗೋ ಟ್ರೆಕರಿ ಏನು ಮೋಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಅರ್ಥ ಆಗುತ್ತೋ, ಆಗ ಒಥೆಲೋನಿಗೆ ತುಂಬಾ ನೋವಾಗುತ್ತೆ. ಆಗ ಅವನು ದುಃಖದಲ್ಲಿ ಮುಳುಗ್ತಾನೆ ಮತ್ತು ತನಗೆ ತಾನೇ ಕೊಲೆ, ಅಂದರೆ ತನಗೆ ತಾನೇ ಕತ್ತಿ ಹಾಕ್ಕೊಂಡು ಸೀಕ್ರೆಟಾಗಿ ಅವನ ಕಡೆ ಒಂದು ನೈಫ್ ಇರುತ್ತೆ, ಅದರಿಂದ ತನ್ನನ್ನು ತಾನೇ ಇರ್ಕೊಂಡು ಬಿಡ್ತಾನೆ, ಸತ್ತು ಹೋಗ್ತಾನೆ.
ಆ್ಯಂಡ್ ಇಯಾಗೋ ಈಸ್ ಟೇಕನ್ ಇನ್ ಟು ಕಸ್ಟಡಿ ಬೈ ದ ಅಥಾರಿಟೀಸ್. ಇಯಾಗೋ ಅರೆಸ್ಟ್ ಆಗ್ತಾನೆ. ಇನ್ನು ಕೊನೆಯ ಭಾಗದಲ್ಲಿ ಏನಾಗುತ್ತೆ ನೋಡಿ, ದ ಪ್ಲೇ ಎಂಡ್ಸ್ ವಿತ್ ಕ್ಯಾಶಿಯೋ ರೀಇನ್ಸ್ಟೇಟೆಡ್ ಆ್ಯಂಡ್ ಪ್ಲೇಸ್ಡ್ ಇನ್ ಕಮಾಂಡ್ ಆಸ್ ಗವರ್ನರ್ ಆಫ್ ಸೈಪ್ರಸ್. ಆ ಒಂದು ಸೈಪ್ರಸ್ನ ಕಮಾಂಡ್ ಗವರ್ನರ್ ಆಗಿ ಕ್ಯಾಶಿಯೋ ಮತ್ತೆ ನೇಮಕ ಆಗ್ತಾನೆ. ಸೊ ಈ ರೀತಿ ಒಂದು ದುರಂತ ಅಂತ್ಯವನ್ನು ಈ ಒಂದು ನಾಟಕ ಪಡೆದುಕೊಳ್ತಾ ಇದೆ. ಡಿಯರ್ ಲರ್ನರ್ಸ್, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕೆಂದರೆ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ಪೋಯಮ್ಗಳಿರ್ಬೋದು, ನಾಟಕಗಳಿರ್ಬೋದು, ಅಥವಾ ಯಾವುದೇ ಸಿಂಪಲ್ ಸ್ಟೋರಿಗಳಿರ್ಬೋದು, ಅವುಗಳ ಸಮರಿಯನ್ನು ಈ ಒಂದು ಚಾನಲ್ನಲ್ಲಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಒಂದು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಸೊ ಡೋಂಟ್ ಫರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಈ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಬೈ ಬಾಯ್.